You have to concentrate on how do I remove the blocks and the locks. You fellows, you have so much of negativity in your mind. ನಿಮ್ಮ ಜಾತಿ ಧರ್ಮ, ಐ ಆಮ್ ಟೆಲಿಂಗ್ ಯು, ಜಾತಿ, ಕಾಸ್ಟ್ ಅಲ್ಲ, ಜಾತಿ. ಫಸ್ಟ್ ರಿಮೆಂಬರ್, ಯು ಬಿಲಾಂಗ್ ಟು ಒನ್ ಜಾತಿ ಕಾಲ್ಡ್ ಆಸ್ ಮಾನವ ಜಾತಿ. You belong to the class of human beings. You are nothing but the class of a human being. You belong to the class of a human being. So once all our spiritual scriptures have told us how you have to behave once you are born as a human being. ನಿಮ್ಮಲ್ಲಿ ಏನು ಒಂದು ಸೌಜನ್ಯತೆ ಹೆಂಗಿರಬೇಕು. ಹೌ ಕ್ಯಾನ್ ಯು ಬಿ ಕಂಪ್ಯಾರಬಿಲಿಟಿ ಅಲ್ಲ, ಕಂಪ್ಯಾಟಬಿಲಿಟಿ. ಹೌ ಕ್ಯಾನ್ ಯು ಬಿ ಕಂಪ್ಯಾಟಬಲ್ ಟು ಆಲ್ ಯೋರ್ ಫೆಲೋ ಹ್ಯೂಮನ್ ಬೀಯಿಂಗ್ಸ್. ಕಂಪ್ಯಾರಬಿಲಿಟಿ ಅಲ್ಲ, ಯು ಆರ್ ಬಾರ್ನ್ ಆಸ್ ಎ ಹ್ಯೂಮನ್ ಬೀಯಿಂಗ್. ಸೊ ಆರ್ ಯು comparable? Human mind tells you compare. What is your competency? ನಿನ್ನ ಮೂಲತನ ಏನೋ, ಇಟ್ಸ್ ಯುವರ್ ಕಾಂಪಿಟೆನ್ಸಿ. ಕಾಂಪಿಟೆನ್ಸಿ ಆದಮೇಲೆ ಫಿಸಿಕಲ್ ಕಾಂಪಿಟೆನ್ಸಿ, ಸ್ಪಿರಿಚುವಲ್ ಕಾಂಪಿಟೆನ್ಸಿ, ದರ್ ಆರ್ ಅದರ್ ಕಾಂಪಿಟೆನ್ಸಿ. ಎಷ್ಟು ಲೆವೆಲಲ್ಲಿ ನೀನು ಅನ್ಯೋನ್ಯ ಭಾವ ನಿನ್ನಲ್ಲಿ ಹೆಚ್ಚಾಗ್ತಾ ಇದೆ. ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಯು ಶುಡ್ ಹ್ಯಾವ್ ಅ ಸ್ಪಿರಿಚುವಲ್ ಕಂಪ್ಯಾಬಿಲಿಟಿ. ಇಫ್ ಯು ವಾಂಟ್ ಟು ಫಾಲೋ ದ ಕೋಡ್ ಆಫ್ ಕಾಂಡಕ್ಟ್ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್, then you have to understand the universal compatibility. You have to competent, not comparable. ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಸಮರಸ ಭಾವ, ದಿಸ್ ಇಸ್ ಯೂನಿವರ್ಸಲ್ ಬ್ರದರ್ಹುಡ್. ಮಾನವ ಜನ್ಮ ಅಂತ ತಗೊಂಡಾದ ಮೇಲೆ ಈ ನಾಲ್ಕು ನಮ್ಮ ಚೌಕಟ್ಟಿದೆಯಲ್ಲ ಮನೆ ಅಂತ, ಆ ಮನೆ ಒಳಗಡೆ ಅದನ್ನು ಬಿಟ್ಟು ನಾವು ಕಂಪೇರ್ ಮಾಡ್ಕೊಳ್ಳೋ ರೀತಿ ಇರಬಾರ್ದು. ಸಮರಸ ಭಾವನೆ ಇರಬೇಕು. ಯು ಶುಡ್ ಬಿ ಲಿಂಕ್ ಟು ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಕಾಲ್ಡ್ ಎಸ್ ವಿಶ್ವ ಚೈತನ್ಯ ಆರ್ ವಿಶ್ವಧರ್ಮ. ಆಗಲೇ ಮನಸ್ಸು ಮನುಷ್ಯ ಬೆಳೆಯೋದು. ಮನಸ್ಸು ಬೆಳಿಬೇಕಾದ್ರೆ ಇಫ್ ಯು ಅಂಡರ್ಸ್ಟ್ಯಾಂಡ್ ದ ಹ್ಯೂಮನ್ ಕಂಪ್ಯಾರಬಿಲಿಟಿ, ಕಾಂಪಿಟೆನ್ಸ್, ಮನುಷ್ಯ ಆದಮೇಲೆ ನಿನಗೆ ಒಂದು ಕಾಂಪಿಟೆನ್ಸ್ ಇರಬೇಕು. ಏನು ಕಾಂಪಿಟೆನ್ಸ್ ಅಂದರೆ, ಐ ಆಮ್ ಪರ್ಟಿಕ್ಯುಲರ್ಲಿ ಟೆಲಿಂಗ್, ಇಟ್ ಈಸ್ ಹೌ ಕಾಂಪಿಟೆಂಟ್ ಯು ಆರ್ ಆ್ಯಸ್ ಅ ಬೇಸಿಕ್ ಹ್ಯೂಮನ್ ಬೀಯಿಂಗ್. ನಿನ್ನಲ್ಲಿ ಇರೋತಕ್ಕಂಥ ನವರಸ ಭಾವನೆಗಳು, ಆ ಭಾವನೆಗಳೆಲ್ಲ ಸ್ಕ್ರಿಪ್ಚರ್ಸ್ ಪ್ರಕಾರ, ನಮ್ಮಲ್ಲಿ ಇರೋತಕ್ಕಂಥ ಧರ್ಮ ರೀತಿ ಶಾಸ್ತ್ರಗಳ ಪ್ರಕಾರ ನಾವು ನಡ್ಕೊಳ್ಬೇಕು. ನಾವು ನಡ್ಕೊಂಡ್ರೇ ನಾವು ಸ್ವಲ್ಪ ಅಭಿವೃದ್ಧಿ ಕಡೆಗೆ ಹೊರಡೋದು, ಅಭಿವೃದ್ಧಿ ಕಡೆಗೆ ನಾವು ಮಾಡೋದು. ಇಲ್ಲಾಂದರೆ ಅಭಿವೃದ್ಧಿ ಆಗೋದಿಲ್ಲ ನಮಗೆ. ಸಮಾಜ ಹೊರಗಡೆ ಸಾವಿರ ಹೇಳುತ್ತೆ ಮನುಷ್ಯನಿಗೆ, ನೀನು ಹಿಂಗಿರೋ, ನೀನು ಹಂಗಿರಬಾರ್ದು, ನೀನು ಈ ಥರ ಇದ್ದರೆ ಚೆನ್ನ, ಈ ಥರ ಇಲ್ಲದೆ ಇದ್ದರೆ ಚೆನ್ನಾಗಿಲ್ಲ ಅಂತ ಸಾವಿರ ಹೇಳುತ್ತೆ. ಲೋಕ ಸರಿಯಾಗಿ ಹೇಳುತ್ತೆ ನಮಗೆ. ಆದರೆ ಯಾವುದು ಸೂಕ್ತವಾಗಿದೆಯೋ ಅದನ್ನು ನಾವು ತಗೋಬೇಕು. ಯಾವುದು ಸೂಕ್ತ ಇಲ್ವೋ ನಾವು ತಗೋಬಾರ್ದು. ವಿ ಶುಡ್ ನರ್ಚರ್ ವಾಟ್ ಈಸ್ ಗುಡ್ ಫಾರ್ ಅಸ್, ಲುಕಿಂಗ್ ಟು ದ ಔಟ್ಸೈಡ್ ವರ್ಲ್ಡ್. ವಾಟ್ ಈಸ್ ನಾಟ್ according to the outside world, then we should not follow. ಇದು ಒಂದು. ಎರಡನೇದು, ನಮ್ಮ ಧರ್ಮದ ಶಾಸ್ತ್ರದ ಪ್ರಕಾರ ನಾವು ಶ್ರುತಿ ಸ್ಮೃತಿ ಇದು ಎರಡನ್ನು ನಾವು ಲೀನ ಮಾಡಿಕೊಂಡು, ಭಗವದ್ಗೀತಾ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡಿಕೊಂಡು, ಒಂದೊಂದು ಚಾಪ್ಟರು, ಉಪನಿಷತ್ಗಳು,
ಗುರುಗಳ ಪುಸ್ತಕಗಳು, ಅದರಲ್ಲಿರೋತಕ್ಕಂಥ ಒಂದೊಂದು ವಾಕ್ಯಗಳನ್ನು ತಗೊಂಡು ಆ ವಾಕ್ಯಗಳನ್ನು ನಾವು ಮನನ ಮಾಡಿಕೊಂಡು ಬಂದಾಗ ದೆನ್ ಏನಾಗುತ್ತೆ, ಕಂಪ್ಯಾರಿಸನ್ಗೆ ಬರಲ್ಲ, ಕಾಂಪಿಟೇಟಿವ್ನೆಸ್ ಬರೋಲ್ಲ, ನಮಗೆ ಯೂನಿವರ್ಸಲ್ ಬ್ರದರ್ಹುಡ್ ಏನು ಅಂತ ಹೇಳಿ ನಮ್ಮಲ್ಲಿರೋತಕ್ಕಂಥ ಸಾಧು ಸಂತರ ಜೀವನ ಚರಿತ್ರೆಯನ್ನು ನೋಡಿಕೊಂಡು ಅದನ್ನು ನಾವು ಸ್ವಲ್ಪ ಒಂದೊಂದು ವಾಕ್ಯ ಫಾಲೋ ಮಾಡಬೇಕು. ನಮಗೆ ಹೆಚ್ಚು ಗೊತ್ತಿರಲ್ಲ, ಈ ಮಹಾತ್ಮರ ವಾಕ್ಯಗಳು ನಮಗೆ ಗೊತ್ತಾಗಲ್ಲ. ಬಟ್ ಒಂದೊಂದು ಲೈನ್ನ ಸ್ವಲ್ಪ ಮನಸ್ಸಿಗೆ ಇಟ್ಕೊಂಡಾಗ ಅದನ್ನೇ ವೇದ ಅಂತ ತಿಳ್ಕೊಂಡು ಆ ವೇದನ ಗಾದೆ ಥರ ನಾವು ಉಪಯೋಗಿಸಿದ್ರೆ ಅದು ನಮ್ಮ ಮನಸ್ಸು ಒಳಗಡೆ ಇಳಿಯುತ್ತೆ. ಬುದ್ಧಿಯಿಂದ ಮನಸ್ಸು ಒಳಗಡೆ ಇಳಿದಾಗ ತನಗೆ ತಾನೇ ಮನಸ್ಸು ಒಡೆಯುತ್ತೆ. ಮೊಳಕೆ ಒಡೆಯೋದು ಹಾಗೆ ನಮ್ಮ ಮನಸ್ಸು ಒಡೆಯುತ್ತೆ. ಏನು ಒಡೆಯುತ್ತೆ ಅಂದಾಗ ಆ ಚೈತನ್ಯ ಹೊರಗಡೆ ಒಡೆದು ಬಿತ್ತ ಒಡೆದಂಗೆ ಒಡೆಯೋ ಹಾಗೆ ನಮ್ಮ ಒಳಗಡೆಯಿಂದ ಆ ಜ್ಞಾನದ ಸಂದೇಶ ಒಳಗಡೆ ಹೋಗಿ ಅದು ಒಡೆದಾಗ ನಮಗೆ ಜ್ಞಾನದ ಚಿಗುರು ಬರುತ್ತೆ. ಇದನ್ನೇ ನಾವು ಅದನ್ನು ನಿಮಗೆಲ್ಲರೂ ನಾವು ಹೇಳ್ಕೊಡೋದು. ಇಷ್ಟು ವರ್ಷದಿಂದ ಬರ್ತಾ ಇದ್ದೀರಲ್ಲ ಅಲ್ವಾ, ಒಂದು ಭಾನುವಾರ ಬರ್ತೀರ, ಅಗ್ರೀಡ್, ತಪ್ಪಿಲ್ಲ, ಬನ್ನಿ. ಬಂದಾಗ ಏನಾಗುತ್ತೆ, ಒಂದೆರಡು ಮಾತು, ಒಂದು 3 ಸಂದೇಶ ಅದನ್ನು ತಗೊಂಡು ಅದು ಮನಸ್ಸಿನಲ್ಲಿ ನೀವು ಇಟ್ಕೊಂಡಾಗ ನಿಮಗೇನಾಗುತ್ತೆ, ಏನೋ ಒಂದು ಜ್ಞಾನದ ಚಿಗುರು ಒಳಗಡೆ ಚಿಗುರುತ್ತೆ. ಸೊ ಜ್ಞಾನದ ಚಿಗುರಿದಾಗ ಯು ವಿಲ್ ಹ್ಯಾವ್ ದಟ್ ಹುಮ್ಮಸ್ಸು, ದಟ್ ಸ್ಫೂರ್ತಿ. ಆ ಸ್ಫೂರ್ತಿನ ನೀವು ಪ್ರಾಕ್ಟೀಸ್ ಮಾಡ್ತಾ ಬಂದಾಗ ನಿಮ್ಮ ಒಳಗಡೆ ಅದು ಸ್ಫೋಟವಾಗುತ್ತೆ. ಒಳಗಡೆ ಇರತಕ್ಕಂಥ ವಿಚಾರ ಇಂಪ್ಲೋಷನ್, ಸ್ಫೋಟವಾಗುತ್ತೆ. ಇಟ್ ಇಂಪ್ಲೋಡ್ಸ್ ಇನ್ಸೈಡ್ ಯು ಆ್ಯಂಡ್ ಬ್ರೇಕ್ಸ್ ಓಪನ್ ದ ಬ್ಯಾರಿಯರ್ಸ್ ಆಫ್ ದ ಹಾರ್ಟ್ ಆ್ಯಂಡ್ ದ ಸೋಲ್. ಹಾರ್ಟ್ ಬ್ರೇಕ್ ಆದಾಗ, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಡಿಸೀಸ್ ಆರ್ ಎನಿಥಿಂಗ್, ಐ ಆಮ್ ಟಾಕಿಂಗ್ ಅಬೌಟ್ ದ ಕಾನ್ಷಿಯಸ್ನೆಸ್ ಹ್ಯಾಸ್ ಟು ಬ್ರೇಕ್ ಓಪನ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ದಟ್ ಸೀಡ್ ಆಫ್ ವಿಸ್ಡಮ್ ಇನ್ಸೈಡ್ ಯು. ಆ ಜ್ಞಾನದ ಮೊಳಕೆ ಬಡ್ದಾಗಲೇ ನಿಮಗೆ ಆ ಜ್ಞಾನ ಅರ್ಥ ಆಗುತ್ತೆ. ದಿಸ್ ಇಸ್ ಹೌ ಯು ಎಕ್ಸ್ಪ್ಯಾಂಡ್ ದ ಸೀಡ್ ಆಫ್ ವಿಸ್ಡಮ್ ಇಫ್ ಯು ಮೇಕ್ ಅ ಸಿನ್ಸಿಯರ್ ಎಫರ್ಟ್ ಆಫ್ ಇಟ್. ಇಲ್ಲಿ ನನಗೆ ಕಾಶ್ಯಪ ಸೂತ್ರ ಇಷ್ಟ ಆಗಲ್ಲ, ಅದು ಬೇಡ ಬೇಡ. ಇಟ್ ಈಸ್ ignorance of you. You are basically ignorant. ಅಲ್ಲಿರೋದು 15 ಸೂತ್ರ, ಇನ್ನೂ ನಾವು 10ರಲ್ಲೋ 11ರಲ್ಲೋ ಇದ್ದೀವಿ, ಇನ್ನೂ 2-3 ಇದೆ. ಸೊ ಒನ್ಸ್ ಯು ಸ್ಟಾರ್ಟ್ imploding that seed of wisdom inside you, then when you practice this, you will understand how wonderfully and sincere you should be and how sincere you are. ಅಲ್ವಾ, ನಿಮ್ಮ ಪಾಪಗಳನ್ನೆಲ್ಲ ತೆಗೆಯೋನು ಜ್ಞಾನಿ. ನಿಮ್ಮ ಪಾಪಗಳು, ಆಲ್ ದ ಸಿನ್ಸ್ inside you from so many janmas is removed from one ಜ್ಞಾನಿ called as a seer in English. ಸೊ ಸಿನ್ಸ್ನೆಲ್ಲ ತೆಗೆಯೋನೆ ಸಿಯರ್. ಆ ಜ್ಞಾನಿಗೇನು ಇಂಗ್ಲೀಷ್ನಲ್ಲಿ ಸಿಯರ್ ಅಂತ ಹೆಸರು, SEER, ಸಿನ್ಸಿಯರ್. ನಿಮ್ಮ ಪಾಪಗಳನ್ನೆಲ್ಲ ತೆಗೆಯೋನೆ ಒಬ್ಬ ಸಿಯರ್. And he is a sincere. He removes all your sins because he is a ಜ್ಞಾನಿ. ಪಾಪಗಳನ್ನೆಲ್ಲ ತೆಗೆಯೋನೆ ಸಿಯರು. ಸೊ ಅವನೇನು ಮಾಡ್ತಾನೆ ಅಂದರೆ, ಅವನು ಹೀ ಈಸ್ ವೆರಿ ಸಿನ್ಸಿಯರ್ ಟು ಯುವರ್ ಸೋಲ್. ಸೊ ಆರ್ ಯು ಸಿನ್ಸಿಯರ್? ಇಂಗ್ಲೀಷಲ್ಲಿ ವರ್ಡ್ ಬಂದಿದೆ ಅದಕ್ಕೆ, ಸಿನ್ಸಿಯರ್.
ಯೋರ್ ಸಿನ್ಸಿಯರ್ಲಿ ಅಂತ ಹಾಕ್ಬಿಡ್ತೀರಾ, ಯೋರ್ಸ್ ಒಬೀಡಿಯೆಂಟ್ಲಿ ಅಂತ ಹಾಕ್ಬಿಡ್ತೀರಾ. ಸಮ್ ಆಫ್ ಯು ವಿಲ್ ಟೆಲ್ ಯೋರ್ಸ್ ಫೇತ್ಫುಲಿ ಅಂತ ಹೇಳ್ತೀರಾ. ಏನಿದೆ ಫೇತು? ಏನಿದೆ ನಿಮ್ಮ ಒಬೀಡಿಯನ್ಸು? ಯೋರ್ ಒಬೀಡಿಯೆಂಟ್ಲಿ, ಯೋರ್ ಸಿನ್ಸಿಯರ್ಲಿ, ಯೋರ್ಸ್ ಫೇತ್ಫುಲಿ. ಒಂದು ಅಫಿಷಿಯಲ್ ಲೆಟರ್ ಬರೀಬೇಕಾರೆ ಹ್ಯಾವ್ ಯು ಎವರ್ ಅಂಡರ್ಸ್ಟುಡ್, ಆರ್ ಯು ಸೀರಿಯಸ್ ವೆನ್ ಯು ಸೈನ್? ಯಾವನೋ ಫಾಲೋ ಮಾಡ್ತಾನೆ ಅಂತ ನೀನು ಕೊಡಂಗೆ ಇನ್ನೊಂದು ಫಾಲೋ ಮಾಡ್ತೀಯಲ್ಲ. ಯಾವನೋ ವೀರಭದ್ರ ಮಾಡ್ತಾನೆ ಅಂದರೆ ನೀನು ಯಾಕೆ ಅದನ್ನು ಫಾಲೋ ಮಾಡ್ತೀಯಾ? ಆರ್ ಯು ಸಿನ್ಸಿಯರ್? ಆರ್ ಯು ಸಿನ್ಲೆಸ್ಲಿ ಯು ಆರ್ ಫಾಲೋಯಿಂಗ್ ಅ ಸಿಯರ್ ಅಂತ ಅನ್ನಿಸ್ತಾ ನಿಂಗೆ ಯಾವ್ದಾರು? ಆರ್ ಯು ಸಿನ್ಲೆಸ್ಲಿ ಫಾಲೋಯಿಂಗ್ ಅ ಸಿಯರ್? Kashyapa Sutra is to make you sinlessly, to remove all the sins from your life, this life along with the past life, to follow you, to follow that principally. ಆಗೇನಾಗುತ್ತೆ? ಅದಕ್ಕೆ ನೀವೇ ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಕೆಲವು ಸಲ ನಾವು ಕಶ್ಯಪ ಸೂತ್ರ ಹೇಳಿದಾಗ ಒಂದು ಲೈನ್ನಿಂದ ನಾವು ದಾಟಕ್ಕಾಗಲ್ಲ. ಅದೇನು ಓದಿಸ್ಬೋದು ನಿಮ್ಮ ಕೈಲಿ. ಇಟ್ ಟೇಕ್ಸ್ ಅಬೌಟ್ 2 pages or 2.5 pages ಒಂದು ಸೂತ್ರ. ವಾಟ್ ಹ್ಯಾಸ್ ಬೀನ್ ಎಕ್ಸ್ಪ್ಲೈನ್ಡ್ 2.5 ಪೇಜಲ್ಲಿ ಮುಗಿದೋಗ್ಬಿಡುತ್ತೆ. ಬಟ್ ಒಳಗಡೆ ಇಳಿಯೋದು ಯಾವಾಗ? ವೆನ್ ವಿಲ್ ಇಟ್ ಸೆಟಲ್ ಇನ್ಸೈಡ್ ಯುವರ್ ಹಾರ್ಟ್? ಅದು ತಿಳ್ಕೊಳ್ಳಿ. ಕ್ಯಾನ್ ಇಟ್ ಫಾಲೋ ಇನ್ಸೈಡ್ ಯು ಇನ್ ಟು ಯುವರ್ ಹಾರ್ಟ್? ಮೊಳಕೆ ಹೊಡಿಬೇಕಲ್ಲಪ್ಪ, ಜ್ಞಾನದ ಮೊಳಕೆ ಹೊಡಿಬೇಕಲ್ಲ. ಆರ್ ಯು ಫಿಲ್ಡ್ ವಿತ್ ಸಿನ್ ಆರ್ ಸಿನ್ಲೆಸ್ಲಿ? ಯೋಚನೆ ಮಾಡು. ಕಶ್ಯಪ ಸೂತ್ರ ಅದಕ್ಕೆ ಹೋದ ಈ ವಿಚಾರಗಳೆಲ್ಲ ನಾವು ಅದನ್ನು ಅಳಿಸೋದಿಲ್ಲ. ಇರಲಿ, ನೆಕ್ಸ್ಟ್ ಒಂದು ಇರಲಿ, ಅಜ್ಞಾನದ ಒಂದು ಮುತ್ತಿರಲಿ. ಈಗ ತಿಳ್ಕೊಳ್ಳಿ, ಹೌ ಆರ್ ಯು ಸಿನ್ಸಿಯರ್ ಇನ್ ಯುವರ್ ಎಫರ್ಟ್? ಅಲೌ, ದೆನ್ ಯು ಟಾಕ್ ಅಬೌಟ್ wisdom. You talk about wisdom. You know, I have very few close friends. Probably I can count it in fingers. So I received a forward yesterday, which you must already know, okay, from my close friend Amjad. And he thought it is very apt for me. ನಾನು, ನಮ್ಮ ಶಿಷ್ಯಂದರು, ನೀವುಗಳೆಲ್ಲ ನಮ್ಮ ಭಕ್ತರು, ವೆರಿ ಹ್ಯಾಂಡ್ಫುಲ್ ಪೀಪಲ್ಗೆ he thought it was very, very adapt, very, very nice and suitable for all of you. 15 minutes earlier or 20 minutes earlier, morning 7:30. I want you to make, and because remember all of you are here for enlightenment ಅಂತ ನಾನು ಅಂದ್ಕೊಂಡಿದ್ದೀನಿ. Okay. If wisdom doesn't reach you, okay, it is not right on my part, okay, because wisdom should reach you. You should reach wisdom ಅನ್ನೋದು, it is there, but till we push you towards wisdom, then ಸ್ವಲ್ಪ ನಿಮಗೆ ಆ ಅವೇರ್ನೆಸ್ ಬರುತ್ತೆ. I have to do sadhana. What sadhana I have to do? Very simple. Come to the board. Slowly explain line by line. Jai Mata, Jai Gurudev. Simply sitting in silence. Sako. Simply sitting in silence. How many or how much time can you simply sit in silence? You have to note this point. How many minutes in the morning, afternoon, evening, night
how many times can you simply sit in silence? For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.